ಸಹ್ಯಾದ್ರಿ ಉತ್ಸವ ಮೇಲಾಗೆ ಬಂದು ತುಂಬ ಖುಷಿ ಆಯಿತು. ಬೇರೆ ಬೇರೆ ಸ್ಟಾಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ತಿಂಡಿ ಸ್ಟಾಲ್ಸ್ ಇದೆ, ಜ್ಯೂಸ್ ಸ್ಟಾಲ್ಸ್ ಇದೆ, ನಮ್ಮ ತರಕಾರಿ ಮತ್ತು ಹಣ್ಣು ಸ್ಟಾಲ್ಸ್, ಹೂ ಸ್ಟಾಲ್ಸ್ ಎಲ್ಲ ಇದೆ. ಎಲ್ಲರೂ ದಯವಿಟ್ಟು ಬಂದು ಇದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಸಲ ಫಲಪುಷ್ಪ ಪ್ರದರ್ಶನದಲ್ಲಿ ಎಷ್ಟೊಂದು ಐಟಮ್ಸ್ ಇದೆ. ಅಟ್ರಾಕ್ಟಿವ್ ಆಗಿ ಹಣ್ಣು ಬಗ್ಗೆ ಮಾಹಿತಿಗಳಿದೆ, ಅದಾದ್ಮೇಲೆ ಹನಿ ಬಗ್ಗೆನೂ ಮಾಹಿತಿ ಇದೆ, ಅಡಿಕೆ ಬಗ್ಗೆನೂ ಮಾಹಿತಿ ಇದೆ. ವೆಜಿಟೇಬಲ್ಸ್ ಇಂದ ಎಷ್ಟೊಂದು ಐಟಮ್ಸ್ ಮಾಡಿದ್ದಾರೆ. ಆಮೇಲೆ ಫ್ಲವರ್ಸ್ ಇಂದ ಡಿಫ್ರೆಂಟ್ ಸ್ಕಲ್ಪ್ಚರ್ಸ್, ಐಸ್ ಕ್ರೀಮ್, ಸ್ಕ್ವಿರಲ್, ಅದಾದ್ಮೇಲೆ ನಾವು ಫ್ರೂಟ್ಸ್ ಇಂದು ಸೆಲ್ಫಿ ಫ್ರೇಮ್ಸ್ ಎಷ್ಟೊಂದು ನೋಡ್ಬೋದು. ಅದಾದ್ಮೇಲೆ ಬಾನ್ಸಾಯ್ ಬಗ್ಗೆನೂ ಇಟ್ಟಿದ್ದಾರೆ ಮಾಹಿತಿ ಎಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೈಸಸ್ ಬಗ್ಗೆನೂ ಇಟ್ಟಿದ್ದಾರೆ. ಅದಾದ್ಮೇಲೆ ಎಷ್ಟೊಂದು ಮಕ್ಕಳಿಗೆ ಐಟಮ್ಸು, ಆಮೇಲೆ ಮೆನಿ ಎಂಟರ್ಟೈನ್ಮೆಂಟ್ ಇದೆ. ಚಿಕ್ಕ ಚಿಕ್ಕ ಬೈಕಿಂದ ರೈಡು ಆ ಥರ ಎಲ್ಲ ಏನೇನೋ ಇಟ್ಟಿದ್ದಾರೆ. ಚೆನ್ನಾಗಿದೆ. ಲಾಸ್ಟ್ ಟೈಮ್ಗಿಂತನೂ ತುಂಬ ಅಟ್ರಾಕ್ಟಿವ್ ಆಗಿದೆ. ಲಾಸ್ಟ್ ಟೈಮ್ ಎಲ್ಲ ಈ ಥರ ಎಲ್ಲ ಸ್ಕಲ್ಪ್ಚರ್ಸ್ ಎಲ್ಲ ಮಾಡಿರಲಿಲ್ಲ, ಬಟ್ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಲ ಸಹ್ಯಾದ್ರಿ ಉತ್ಸವ ತುಂಬಾನೇ ಖುಷಿ ತಂದಿದೆ. ಈ ಫಲಪುಷ್ಪ ಪ್ರದರ್ಶನ ಅಂತ ಹೇಳೋದು ತುಂಬಾ ಮನಸ್ಸಿಗೆ ಎಷ್ಟೇ ಸ್ಟ್ರೆಸ್ ಇದ್ರೂ ಸಹಿತ ಇಲ್ಲಿ ಬಂದು ಖುಷಿ ಒಂದು ಸಿಗುತ್ತೆ. ಯಾಕಂದ್ರೆ ಎಷ್ಟೋ ವೆರೈಟೀಸ್ ಆಫ್ ಹೂಗಳನ್ನ ನೋಡಿರಲ್ಲ, ಜಸ್ಟ್ ಬುಕ್ಗಳಲ್ಲಿ ಮಾತ್ರ ನಾವು ನೋಡಿರ್ತೀವಿ. ಹಾಗೆ ಇಲ್ಲಿ ಒಂದು ಹೊಸ ನರ್ಸರಿ ಇದೆ. ಹೋಸಲಿಗಿಂತ ಇಲ್ಲಿ ಈ ಸಲ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಎಷ್ಟೋ ವೆರೈಟೀಸ್ ಆಫ್ ಹೂಗಳನ್ನು ನೋಡಿಲ್ಲ. ಮತ್ತೆ ಎಷ್ಟೋ ಹಣ್ಣುಗಳಲ್ಲೇ ಎಷ್ಟು ವಿಧಗಳಿದೆ. ಜಸ್ಟ್ ಒಂದು ಬಾಳೆಹಣ್ಣನ್ನು ಅಷ್ಟೇ ನೋಡಿರ್ತೀವಿ, ಚಿಕ್ಕ ಹಣ್ಣು ನೋಡಿರ್ತೀವಿ, ಹಣಬೆ ಇಂಥವನ್ನೆಲ್ಲ ಜಸ್ಟ್ ಫೋಟೋಗಳಲ್ಲಿ ಇಲ್ಲಾಂದ್ರೆ ಕ್ಯಾಮ್ರಾಗಳಲ್ಲಿ ಎಲ್ಲ ಒಂದು ನೋಡ್ತಿರ್ತೀವಿ. ಇದನ್ನ ಲೈವ್ ಆಗಿ ನೋಡೋ ಅಂತ ಅವಕಾಶ ಈ ಸಹ್ಯಾದ್ರಿ ಉತ್ಸವ ಮಾಡಿಕೊಟ್ಟಿದೆ. ನಿಜವಾಗ್ಲೂ ತುಂಬಾ ಖುಷಿ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ. ಇಂಥ ಒಳ್ಳೆ ಆಪರ್ಚುನಿಟಿ, ಇದು ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ. ಇದು ನಿಜವಾಗ್ಲೂ ಮಿಸ್ ಮಾಡ್ಕೊಂಡ್ರೆ ಶಿವಮೊಗ್ಗದಲ್ಲಿ ಇದ್ದಿದ್ದು ವೇಸ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸಹ್ಯಾದ್ರಿ ಉತ್ಸವ.
ಹಾರ್ಟಿಕಲ್ಚರಿಂದ ಫಲಪುಷ್ಪ ಪ್ರದರ್ಶನ ಸಹ್ಯಾದ್ರಿ ಉತ್ಸವಕ್ಕೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫ್ಲವರ್ಸನ್ನು ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಶೇಪ್ಸ್ ಮಾಡಿದ್ದಾರೆ. ಲಯನ್ಸ್ ಎಲ್ಲ ಮಾಡಿದ್ದಾರೆ. ಮತ್ತು ಇಲ್ಲಿ ಹಿಂದೆ ನೋಡ್ಬೋದು ನೀವು, ಇಂಡಿಯನ್ ಗೇಟ್ ಇದೆ, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಒಳಗಡೆ ಎಲ್ಲ ಸ್ಪೈಸಸ್ಸನ್ನು ಹೇಗೆ ಬೆಳೆಯೋದು, ಲವಂಗ ಮತ್ತು ಶುಂಠಿಯಲ್ಲೇ ಡಿಫ್ರೆಂಟ್ ಶುಂಠೀಸ್, ಮಾವು ಶುಂಠಿ, ನಾರ್ಮಲ್ ಶುಂಠಿ ಮತ್ತು ಅರಿಶಿಣ, ಅದರದ್ದೆಲ್ಲ ಡಿಫ್ರೆಂಟ್ ವೆರೈಟೀಸು ಅದೆಲ್ಲನೂ ತೋರಿಸಿದ್ದಾರೆ. ಮತ್ತು ಇದು ಹತ್ತಿ ಮಾಡೋದು, ಮತ್ತು ಸಿಲ್ಕ್ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ, ಹುಳಗಳು ಅದ್ರ ಗೂಡು ಹೇಗೆ ಕಟ್ಟತ್ತೆ, ಅದೆಲ್ಲದೂ ಎಷ್ಟು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದಾರೆ ನಮಗೆ. ಇಲ್ಲಿಂದ ಮಕ್ಕಳಿಗೆಲ್ಲ ಅಂದರೆ ಫುಲ್ಲು ಎಜುಕೇಷನಲ್ ಹೇಗೆಲ್ಲ ಆಗುತ್ತೆ. ನಾವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ನಾವು ಫಸ್ಟ್ PUCಲಿ ಓದ್ತೀವಿ ಸಿಲ್ಕ್ ಹೇಗೆ ಫಾರ್ಮ್ ಆಗುತ್ತೆ, ಅದು ಹೇಗೆ ಗೂಡು ಕಟ್ಕೊಳ್ಳುತ್ತೆ ಅಂತೆಲ್ಲ. ಅದ್ರದ್ದೆಲ್ಲ ಕ್ಲೀನಾಗಿ ಪಿಕ್ಚರೈಸ್ ಮಾಡಿ ತೋರಿಸಿದ್ದಾರೆ ಎಲ್ಲದು. ಮತ್ತು ಹುಳಗಳೆಲ್ಲ ಲೈಕ್ ಇನ್ನೂ ಜೀವಂತವಾಗೇ ಇದೆ, ಎಲ್ಲ ಓಡಾಡ್ತಾ ಇದೆ. ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಗೂಡು ಕಟ್ಟೋದು ಎಲ್ಲ ಕ್ಲೀನಾಗಿ ತೋರಿಸಿದ್ದಾರೆ. ಮತ್ತು ಅಟ್ಕೆಲೂ ಎಷ್ಟೊಂದು ವೆರೈಟೀಸ್ ಇದೆ, ನಮಗೆ ಯಾವುದು ಗೊತ್ತಿಲ್ಲ. ಅದು ಸುಮ್ಮನೆ ಯಾವುದೋ ಅಟ್ಕೆ ಅಂತ ನೋಡ್ತೀವಿ, ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಫ್ಲವರ್ಸು ಅಷ್ಟೇ, ತುಂಬ ಫ್ಲವರ್ಸು ಎಲ್ಲ ತೋರಿಸಿದ್ದಾರೆ. ನಮಸ್ಕಾರ. ನಾನು ಶಿವಮೊಗ್ಗದಲ್ಲಿ ನಡೀತಿರೋ ಸಹ್ಯಾದ್ರಿ ಉತ್ಸವಕ್ಕೆ ಬಂದಿದ್ದೀನಿ. ಈ ಪುಷ್ಪ ಪ್ರದರ್ಶನದಲ್ಲಿ ತುಂಬ ಚೆನ್ನಾಗಿದೆ. ನಾವು ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದ್ವಿ. ತುಂಬ ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸನ್ನು ಯೂಸ್ ಮಾಡಿಬಿಟ್ಟು ಸಿಂಹ, ತುಂಬ ಲೈಕ್ ಅನಿಮಲ್ಸನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಒಳಗಡೆ ಬಂದುಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸು ಮತ್ತು ಇದು ಸ್ಪೈಸಸ್ಸು ಮತ್ತು ತರಕಾರಿಗಳು ಯಾವ್ಯಾವ ಥರಗಳಿದೆ, ಮತ್ತು ಯಾವ ಪ್ಲೇಸಲ್ಲಿ ಏನೇನು ಬೆಳೀತಾರೆ ಅದನ್ನೆಲ್ಲ ತೋರಿಸಿದ್ದಾರೆ. ಮತ್ತು ಆ ಅಡಿಕೆಗಳು ಮತ್ತು ಅದು ಮಶ್ರೂಮನ್ನು ಹೇಗೆ ಬೆಳೆಯೋದು, ಆ ಸಿಲ್ಕ್ ಹುಳಗಳನ್ನು ಒಳಗಡೆ ಇಟ್ಟಿದ್ದಾರೆ ನಮಗೆ ಎಕ್ಸಿಬಿಷನ್ ಥರ. ಆ ಸಿಲ್ಕ್ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅವರು, ಅದನ್ನ ಹೇಗೆ ಆ ಹುಳಕ್ಕೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕು ಅದೆಲ್ಲ ಫುಡ್ಡನ್ನ ಅಲ್ಲಿ ತೋರಿಸ್ತಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಫ್ಲವರ್ಸ್ ಲೈಕ್ ಫುಲ್ ನ್ಯಾಚುರಲ್ ಆಗಿ, ಏನು ಆರ್ಟಿಫಿಷಿಯಲ್ ಆಗಿ ಏನು ಯೂಸ್ ಮಾಡಿಲ್ಲ, ಫುಲ್ ನ್ಯಾಚುರಲ್ ಆಗಿ ಯೂಸ್ ಮಾಡಿ ಫ್ಲವರ್ಸನ್ನು ಎಲ್ಲದೂ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ಒಂದು ಹೇಗೆ ಎಕ್ಸಿಬಿಷನ್ ಅನ್ನೊಂದು ಕ್ರಿಯೇಟ್ ಮಾಡಿದ್ದಾರೆ. ನಾನು ತುಂಬ ಖುಷಿಪಟ್ಟೆ ಇಲ್ಲಿ ಬಂದ. ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಿರೋದು ಈ ಥರ ನೋಡೋಕ್ಕೆ. ನನ್ನ ಎಕ್ಸ್ಪೆಕ್ಟೇಷನ್ಸ್ ಮೇಲೇ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ.